ಅಲ್ವಾ? ನಮ್ಮದೇ ದುಡ್ಡು ಅಷ್ಟ ಇಷ್ಟ ಇದೆ, ಅದರಲ್ಲೇ ಮಾಡಲಿ ಬಿಡಿ. ನೋಡಿ ಮಾಚುವಳ್ಳಿಲಿ ಈ ನಮ್ಮ ಈ ವೃದ್ಧ ಗೆಳೆಯರು ದುಡಿದು ತಿಂತಾ ಇದ್ದಾರೆ. ಈ ವಯಸ್ಸಿನಲ್ಲೂ ಯಾವುದೇ ಅನಾಥಾಶ್ರಮ ಸೇರ್ಕೊಂಡಿರ ಅವರು ಮಾದರಿಯಾಗಿದ್ದಾರೆ. ನೋಡಿ ಅವರು ಪುಸ್ತಕ ಓದ್ತಾ ಇರೋದು ನೋಡಿಬಿಟ್ಟು ಭಾಳ ಆಸಕ್ತಿಯಿಂದ ಬಂದೆ. ಒಂದು ಒಳ್ಳೆಯ ಒಂದು ನೀತಿಯುಕ್ತವಾದ ಪುಸ್ತಕನೂ ಓದ್ತಾ ಇದ್ದಾರೆ ಟೈಮ್ ಪಾಸ್ಗೆ. ಯಾವುದೇ ಒಂದು ಮೊಬೈಲ್ ಇಲ್ಲ ಅವ್ರ ಹತ್ರ. ನೋಡಿ ಇಲ್ಲಿ ಅವರು ಆಯ್ದಂಥ ಒಂದು ಮೂಟೆಯ ಸಂಗ್ರಹ ಅಂದರೆ ಪೇಪರ್ ಆಯೋದು ಮತ್ತು ಈ ಪ್ಲಾಸ್ಟಿಕ್ಕು ಈ ಥರ ಆಯ್ದುಬಿಟ್ಟು ಅವರು ಗುಜರಿ ಅಂಗಡಿಗೆ ಆಗಿಬಿಟ್ಟು ಜೀವನ ಮಾಡ್ತಾಯಿದ್ದಾರೆ. ಗ್ರೇಟ್ ಇದು. ಈ ವಯಸ್ಸಿನಲ್ಲೂ ಕೂಡ ಹೆಣ್ಣುಮಕ್ಕಳು ತಂದೆ ನೋಡಿ ಎಷ್ಟು ಅವರಿಗೆ ಜೀವನೋತ್ಸಾಹ ಮತ್ತು ದುಡಿದು ತಿನ್ನಬೇಕು ಅನ್ನೋವಂಥ ಒಂದು ಶ್ರದ್ಧೆ ಮತ್ತು ಸ್ವಾಭಿಮಾನ ಇದೆಯಲ್ಲ, ಅದು ಅದ್ಭುತವಾದದ್ದು. ನೋಡಿ ಗೆಳೆಯರೇ, ಇವರು ಒಂದೆರಡು ಮಾತಾಡ್ತಾರೆ ನೋಡಿ. ಮಾತಾಡಿ ಗುರುಗಳೇ, ಏನಾದರೂ ಮಾತಾಡಿ ಜೀವನದ ಬಗ್ಗೆ. ಹಾಂ, ಇದು ವಿಡಿಯೋ ನಿಮ್ಮದು ಲೈವ್ ಬರುತ್ತೆ ಇದರೊಳಗೆ ಚಾನಲ್ನಲ್ಲಿ. ಹೇಳಿ. ನೀವು ಎಲ್ಲ ಕರ್ನಾಟಕಕ್ಕೆ ಪರಿಚಯ ಆಗ್ತೀರಾ? ಹೇಳಿ. ಕರ್ನಾಟಕಕ್ಕೆ ದುಡಿದು ತಿನ್ನುವಂಥ ಸ್ವಾಭಿಮಾನಿ ಅಂತ ಒಂದು ಪರಿಚಯ ಆಗುತ್ತೆ ನಿಮ್ಮದು. ಒಂದು ಮಾತಾಡಿ, ಒಳ್ಳೆಯದು. ಹಾಂ, ನೀವು ಮೊದಲು ಏನು ಕೆಲಸ ಮಾಡ್ತಿದ್ರಾ ಗುರುಗಳೇ? ಫಸ್ಟು ನಾನು ಒಂದು ಲಾಡ್ಜಿನಲ್ಲಿ ಕೆಲಸ ಮಾಡಿದೆ ಸರ್. ಹಾಂ, ಶೇಷಾದ್ರಿಪುರಮ್ನಲ್ಲಿ ಇದೆ ಅದು. ಹಾಂ ಹಾಂ, ಅಲ್ಲಿ ಸಂಬಳಕ್ಕಿಂತ ಸ್ವಲ್ಪ ಮೇಲ್ಕಾಸು ಸಿಗ್ತಾ ಇತ್ತು. ಹೌದೌದು, ಅಲ್ಲೇ ಮಾಡ್ಕೊಂಡಿದ್ಬಿಟ್ಟೆ. ಹಾಂ ಹಾಂ, ಬೇರೆ ಕೆಲಸಕ್ಕೆ ಟ್ರೈ ಮಾಡಿಲ್ಲ. ಹಾಂ ಪಾಪ. ಆ ಪೀರಿಯಡ್ನಲ್ಲಿ ಹಾಂ, ನಾನು BLಗೆ ಹಾಂ, ಕ್ಯಾಶುವಲ್ ಲೇಬರ್ ಕೆಲಸಕ್ಕೆ ಸೇರಿದ್ರು ಹಾಂ, ಪರ್ಮನೆಂಟ್ ಆಗಿರೋದು. ಹಾಂ ಪಾಪ. ನಾನು ಹೋಗಿಲ್ಲ. ಮೇಲ್ಕಾಸು ಆಸೆ ಪಟ್ಟು ಅಲ್ಲೇ ಇದ್ರು. ಅಲ್ಲೇ ಒಬ್ಬರು ಬರ್ತಾ ಇದ್ರು BLದಿಂದ. ಆ ಲಾಡ್ಜ್ ಓನರ್ ಫ್ರೆಂಡು, ಅವ್ರು ಇಂಜಿನಿಯರು. ಅವ್ನು ಕೇಳಿದ್ರೆ ಯಾವುದಾದ್ರು ಕೆಲಸಕ್ಕೆ ಸೇರ್ತಿದ್ರು. ನಿಮಗೀಗ ವಯಸ್ಸು ಒಂದು 70 ಮೇಲಾಗಿದೆಯಾ? ಆಗಿದೆ. ಓ, ನೋಡಿದ್ರ? ನೋಡಿ ಗೆಳೆಯರೆ, ಟೆಂಪರರಿ ಕೆಲಸಕ್ಕೆ ಸೇರಿದ್ರು. ನಾನು ಅಲ್ಲಿ ಸೇರಿದ್ದು 1980. 86 ತನಕ ಮಾಡ್ಕೊಂಡಿದ್ದಾರೆ ನೋಡಿದ್ರೆ. BLನಲ್ಲಿ 86 ತನಕ. ಆಯಿತು ಗುರುಗಳೇ, ನಿಮ್ಮ ಒಂದು ದುಡಿದು ತಿನ್ನುವಂಥ ಉತ್ಸಾಹಕ್ಕೆ, ಶ್ರದ್ಧೆಗೆ, ಜೀವನಾಸಕ್ತಿಗೆ ಶರಣು ಬಸವಣ್ಣವರ ಕಾಯಕ ತತ್ವವನ್ನು ನೀವು ಪ್ರತಿಪಾದನೆ ಮಾಡ್ತಾಯಿದ್ದೀರಾ. ನಮ್ಮ ಒಂದು ವೇದಿಕೆಗೆ ಒಂದು ಸತಿ ಕರೆಸ್ತೀವಿ, ಒಂದೆರಡು ಮಾತಾಡಿ ನಿಮಗೆ ಗೌರವ ಸಲ್ಲಿಸ್ತೀವಿ. ನಿಮ್ಮ ಒಂದು ವಿಳಾಸವನ್ನು ಪಡ್ಕೊತೀವಿ. ಧನ್ಯವಾದಗಳು. ನಿಮ್ಮ ಹೆಸರೇನು? ಅಶ್ವಥ್ ನಾರಾಯಣ ಅಂತ ಹೇಳ್ಬಿಟ್ಟು ಇವ್ರ ಹೆಸರು. ಇವರಿಗೆ ನಮಸ್ಕಾರಗಳನ್ನು ಅರ್ಪಿಸೋಣ ಹಿರಿಯರಿಗೆ.